ಗೈಸ್ ಇಲ್ಲಿ ನೋಡಿ ತಾತನ ಬಾಡಿ ಹೆಂಗಿದೆ, ಝೂಮ್ ಮಾಡ್ತೀನಿ, ಮಸಲ್ಸ್ ನೋಡಿ ಗೈಸ್ ಈ ತಾತಂದು. ಯಪ್ಪ, ಯಾರು ವರ್ಕೌಟ್ ಮಾಡೋರ್ಗೂ ಬರಲ್ಲ ಆ ಥರ ಇದೆ. ವಯಸ್ಸೇನು ಒಂದು 70 ಇಲ್ವಾ ಮಚ್ಚ ಇವರಿಗೆ? ಹೆಂಗ್ ಬಂದು ಗೊತ್ತಿಲ್ಲ ಮಚ್ಚ. ನೀ ಹೈವೇಲೆ ಹೋಗ್ಬೋದಾಯ್ತಲ್ಲ, ಯಾಕೆ ಹಿಂಗೆ ಬಂದೆ? ಸಪ್ರೇಟಾಗಿ ಒಂದು ಬೆಡ್ರೂಮ್ ಇದೆ, ಇದೊಂದು ಬೆಡ್ರೂಮ್ ಆದಮೇಲೆ ಇಲ್ಲಿ ಗೈಸ್ ಟೈಮ್ ಈಗ 3:15. ರೆಡಿ ಎಲ್ಲ ಆಗಿದ್ದೀನಿ. ಹಾಗೆ ಈಗ ಒಂದು ಕೆಲಸ ಇದೆ, ಶೂಟ್ ವೀಡಿಯೋ, ಹಂಗಾಗಿ ರೆಡಿಯಾಗಿ ಎಲ್ಲ ನಿಂತಿದ್ದೀನಿ. ಜಾನಿ ಬರ್ತಾಯಿದ್ದೀನಿ ನಾನು ಸ್ವಲ್ಪ ಹೊತ್ತಿಗೆ, ಒಂದು 5 ನಿಮಿಷದಲ್ಲಿ. ಅವನ ಜೊತೆ ಈಗ ಹೊರಗಡೆ ಹೋಗ್ಬೇಕು ಗೈಸ್. ಫೋನ್ ಮಾಡಿದ್ದ ಬೆಳಗ್ಗೆನೆ 2:30ಗೆ. ಇಲ್ಲಿ ನೋಡಿ ತಿನ್ನೋಕ್ಕೇನಿಲ್ಲ ನಮ್ಮ ಮನೇಲಿ, ಎಲ್ಲ ಖಾಲಿ ಆಗ್ಬಿಟ್ಟಿದೆ ಪಾತ್ರೆ ಎಲ್ಲ. ಸೊ ಹಂಗಾಗಿ ಮಸ್ಕ್ ಮೇಲೆ ಇದೆಯಲ್ಲ, ಇದನ್ನೇ ಒಂಚೂರು ಕಟ್ ಮಾಡ್ಕೊಂಡು ತಿನ್ನೋಣ. ಇಲ್ಲಾಂದರೆ ನಾವು ಹೋಗ್ತಿರೋದು ಈಗ ಹಾಸನ ಬಿಟ್ಟು ದೂರ ಗೈಸ್, ಆಲ್ಮೋಸ್ಟು 100 ಕಿಲೋಮೀಟರ್ಸ್ ಇದೆ ಫ್ರಮ್ ಚಿಕ್ಕಮಂಗ್ಳೂರಿಂದ. ಹಾಗಾಗಿ ಹೊಟ್ಟೆ ಹಶ್ವಾಗುತ್ತೆ ನನಗೆ ಮಿಡ್ನೈಟಲ್ಲಿ, ಯಾಕಂದರೆ ಆಲ್ರೆಡಿ ಕ್ರೇವಿಂಗ್ಸ್ ಇದೆಯಲ್ಲ ನನಗೆ. ಡಯಟ್ ಮಾಡ್ತಾಯಿದ್ದೀನಲ್ಲ, ಇವತ್ತು ಡಯಟ್ ಸ್ವಲ್ಪ ಕ್ಯಾನ್ಸಲ್ ಆಗುತ್ತೆ ಗೊತ್ತು ನನಗೆ. ಸೊ ಪಟ ಅಂತ ಕುಯ್ದು ತಿಂದ್ಬಿಟ್ಟು ಹೋಗ್ಬಿಡೋಣ ಬನ್ನಿ ಬೇಗ. ಗೈಸ್ ಫೈನಲಿ ಜಾನಿ ಬಂದು ಸುಮಾರು ಆಯ್ತು ಒಟ್ಟಿಗೆ ಬಂದು ಈಗ ಗಾಡೀಲಿ ಕೂತಿ ಸುಮಾರು ಹೊತ್ತು ಟ್ರಾವೆಲ್ ಮಾಡಿ ಬರ್ತಿದ್ದೀವಿ. ಬಟ್ ಇಲ್ಲಿ ಬಂದಾಗ ಇಲ್ಲಿ ನೋಡಿ ನಮಗೆ ಇಲ್ಲಿ ಒಂದು ರೂಟಿಗೆ ಹೋಗ್ಬೇಕು. ರೂಟಿಗೆ ಹೋಗ್ತಾ ಇಲ್ಲಿ ರೂಟು ಹೊಡೆದಾಕ್ಬಿಟ್ಟಿದ್ದಾರೆ. ಸಿಗ್ತಾ ರೂಟ್ ಹೊಡೆದಾಕ್ಬಿಟ್ಟಿದ್ದಾರೆ ಗೈಸ್ ಇಲ್ಲಿ. ಬಟ್ ಕಡೆ ಹೋಗೋದಂತ ಗೊತ್ತಾಗ್ತಿಲ್ಲ ನಮಗೆ. ಇಲ್ಲಿ ನೋಡಿ ಈಗ ಲೆಫ್ಟಲ್ಲಿ ಇದೆಯಲ್ಲ, ಈ ರೂಟು ಹೊಡೆದಾಕಿದ್ದಾರೆ. ಇಲ್ಲೊಂದು ರೋಡ್ ಇದೆ, ಬಟ್ ಇದು ಕನೆಕ್ಟ್ ಆಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲಿ ಇದನ್ನು ಇಲ್ಲೇ ಐತಲ್ಲ ಮಚ್ಚಿ, ನಾವೇ ಮಿಕ್ಕಗಳಾಗ್ಬಿಟ್ಟು ಇಲ್ಲೆಲ್ಲಪ್ಪ ಹೋಯ್ತೀಯ ಅಲ್ಲಿ ಇತ್ತಲ್ಲ. ಈ ರೋಡಲ್ಲಿ ಯಾವಾಗ ಬಂದ್ರು ಗೈಸ್ ಏನಾರ ಒಂದು ಹೊಡೆದಾಕಿರ್ತಾರೆ ಅವಾಗಿಂದ. ಮುಂಚೆನೂ ನೋಡು. ಸೊ ಈಗ ನಾವು ಹೋಗ್ತಿರೋ ಊರು ಎಲ್ಲಿ ಮಚ್ಚ? ಲೋಕಲ್ ಬೈ ಲೋಕಲ್ ಬೈಕ್ಗಳಾದ್ರೆ ಸಿಗಾವ ಇದೇನಿಲ್ಲ ಮಚ್ಚ. ಗೈಸ್ ಇಲ್ಲಿ ನೋಡಿ, ಈಗ ಅಲ್ಲಿ ಹೋಗಕ್ ಜಾಗ ಇಲ್ವಾ? ಇದೇನು ಹಾಕಿದ್ದಾರೆ ಗೈಸ್. ಏನು ಗೈಸ್ ನಮ್ಮ ಇಂಡಿಯನ್ ರೂಟ್ಗಳೇ ಈ ಥರ. ಇಲ್ಲಿ ನೋಡಿ ಗೊತ್ತಿಲ್ದಿರೋ ರೂಟ್ಗಳಿಗೆ ಗೊತ್ತಿರೋದೇ ಈ ರೂಟು, ಬಟ್ ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ. ಇಲ್ಲಿ ಮತ್ತೆ ಇಲ್ಲೂ ಹೊಡೆದಾಕಿದ್ದಾರೆ. ಇಲ್ಲ ಮಚ್ಚ, ಯಾವ ರೋಡ್ ಹೋಗೋದು? ಅದು ಗುಂಡಿ ಆಗಿದೆಯಾ ಅಲ್ಲಿ? ಗುಂಡಿ ಇರ್ಬೇಕಲ್ಲ. ಅಲ್ಲ ನೋಡೋಕ್ಕಾದ್ರೆ ನೋಡ್ಬಿಡು, ಸುಮ್ಮನೆ ಏನಕ್ಕೆ ಬರೋದು? ಮಕ್ಕಳೇ ರೂಟ್ ಇದೆ. ಯಪ್ಪ ದೇವರೇ, ಗೊತ್ತಿಲ್ಲ. ಹೊಸದಾಗಿ ಬರೋರಿಗಾದ್ರೆ ಎಷ್ಟು ಕಷ್ಟ. ನಾವು ಅಪರೂಪಕ್ಕಾದ್ರೂ ಬರ್ತೀವಿ, ಬಟ್ ರೆಗ್ಯುಲರ್ ಆಗಿ ಬರೋರಿಗೆ ಗೊತ್ತಿರುತ್ತೆ. ಎಲ್ಲೋ ಒಂದ್ಸರಿ ಬರ್ದಲ್ಲೇ ಇರೋರೆ ಬಂದರೆ ಎಷ್ಟು ಕಷ್ಟ ಇರುತ್ತೆ ನೋಡಿ. ಇದು ಇಲ್ಲಿ ಹೋಗುತ್ತಾ ಗಾಡಿ? ಅಲ್ಲೂ ಕಲ್ಲಾಕವ್ರಲ್ಲ ಅಷ್ಟೇ. ಅಲ್ಲಿ ರೈಟಿಗೆ ರೋಡ್ ಇದೆ ನೋಡು, ರೈಟಿಗ ಲೆಫ್ಟಿಗ ರೋಡ್ ಇಲ್ವಾ? ಅದು ಯಾವುದು ಗುರು ಇಲ್ಲಿ? ಎಲ್ಲಿ ಟರ್ನ್ ಐತಿಯಪ್ಪ ಇಲ್ಲಿ? ಎಂಥ ರೋಡಿಗೆ ಬಂದಿದ್ದೀವಿ ನೋಡಿ. ರೋಡ್ ಹೊಡೆದಾಕಿದ್ರೆ ಅದೇನು ಮ್ಯಾಟ್ರ್ ಆಗಲ್ಲ, ಬಟ್ ಡೈರೆಕ್ಷನ್ ಆದ್ರೂ ತೋರಿಸ್ಬೇಕು ತಾನೆ, ಹಿಂಗೋಗಿ ಹಂಗೋಗಿ ಅಂತ. ಎಲ್ಲೆಲ್ಲೂ ಹೋಗಿ ಮತ್ತೆ ಗಾಡಿ ರಿವರ್ಸ್ ತೆಗಿಯೋಕ್ಕಾಗ್ದವ್ರೆ ಸುಮ್ಮನೆ ಸೀನು. ಅಲ್ಲಿ ಹಸುಗಳಿದಾವೆ ನೋಡು. ಏನಾಗಲಿ ಗೈಸ್, ಎಂಥ ರೂಟಿಗೆ ಬಂದಿದ್ದೀವಿ ನೋಡಿ ಗೈಸ್. ಕರೆಕ್ಟಾಗಿ ಬರ್ತಿದ್ದೀವೋ ರಾಂಗ್ ಆಗಿ ಬರ್ತಿದ್ದೀವೋ? ಮಚ್ಚಿ ಬೇಡ ತಡಿಯೋ. ಎಂಥ ರೂಟಿಗೆ ಬಂದಿದ್ದೀವಿ ಗೊತ್ತೇ ಆಗ್ತಿಲ್ಲ ಗೈಸ್. ರೋಡ್ ಇದೆಯಲ್ಲ ಇಲ್ವಾ ಅಂತ. ಬಾ, ಯಾವುದೋ ಓಣಿ ಗೀಣಿ ಇಲ್ಲೆಲ್ಲ ಕರ್ಕೊಬಂದಿತ್ತು ನಮಗೆ. ಇಲ್ಲಿ ನೀಟ್ ಡೈರೆಕ್ಷನ್ ಸಿಗುತ್ತಾ, ರೋಡ್ ಕಾಣುತ್ತೋ ಇಲ್ವೋ ಒಂದೂ ಗೊತ್ತಿಲ್ಲ. ಟೈಮಿಗೆ ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಬರ್ತದೆ ಅನಿಸುತ್ತೆ. ಈ ಕಡೆಯಿಂದ ಹಿಂಗೆ ಹೋದ್ರೆ ರೂಟ್ ಇದೆಯಾ ಇಲ್ವಾ ಅದನ್ನೂ ಐಡಿಯಾ ಇಲ್ಲ ಗುರು ನಮಗೆ. ಹುಷಾರು ಸ್ವಲ್ಪ ನೋಡ್ಕೊಂಡು ಹೋಗು ಗೈಸ್. ಅರ್ಜೆಂಟ್ ಹೋಗ್ಬೇಕು, 4 ಗಂಟೆ ಒಳಗೆ ರೀಚ್ ಆಗಿ ಅಂತ ಹೇಳಿದ್ರು. ಬಟ್ ಅವ್ನಿಗೆ ಎಲ್ಲಿ ಇಷ್ಟರಲ್ಲಿ 4 ಗಂಟೆ ಒಳಗೆ ಎಲ್ಲಿ ರೀಚ್ ಆಗೋಕ್ಕಾಗುತ್ತೆ ಗುರು ಈ ಜಾಗದಲ್ಲಿ? ಈಗ ರೂಟ್ ಹುಡ್ಕೋದೇ ಈಗ ತಾಪತ್ರ ಆಗಿರೋದು ನಮಗೀಗ.
ಹೆಂಗ್ ಬಂದ್ವು ಗೊತ್ತಿಲ್ಲ ಮಚ್ಚ. ನೀ ಹೈವೇಲೆ ಹೋಗ್ಬೋದಾಯ್ತಲ್ಲ, ಯಾಕೆ ಹಿಂಗೆ ಬಂದೆ? ನಾವು ಅಲ್ಲಿಂದ ಸ್ಟ್ರೈಟಾಗಿ ಬಂದಿದ್ದು. ಏನು ರೂಟ್ ತೋರಿಸ್ತಾ ಇದೆ ಇದು? ಈ ರೂಟ್ ಇತ್ತಲ್ಲ, ಹಿಂಗೆ ಹೋಗಿ ನೋಡು. ಬಟ್ ಅಲ್ಲಿ ಕಲ್ಲು ಹಾಕಿದ್ದಾರೆ ಅಂತಾನೆ ನಾನು ರೈಟಿಗೆ ತಗೊಂಡಿದ್ದು ಮಂಗ. ಎಂತ ಕತೆ ನಾವು ಮಚ್ಚಿ. ಎಲ್ಲೋಡಲ್ಲಿ ಕಲ್ಲು ಹಾಕಿಲ್ಲ, ಅಲ್ಲಿ ಬೋಳಿ ಮಕ್ಕಳು ಕಲ್ಲು ಹಾಕಿದ್ದಾರೆ. ಕಲ್ಲು ಹಾಕಿದ್ದಾರೆ ಅಲ್ಲಿ ನೋಡಲ್ಲಿ ಜಾಗನೇ. ತಡಿ ತಡಿ ಅವನನ್ನು ತೋರಿಸ್ತೀನಿ ಅಣ್ಣ. ನಮ್ದು ಹೋಗಿ ಆಗಿದ್ರೆ ಏನು ಮಾಡ್ತೀಯ? ನಮಗೆ ಕಲ್ಲು ತಂಡೆ ಹೊಡಿತೀನಿ ಆಮೇಲೆ. ಯಾರು ರೋಡ್ ಹೇಳು ಅಣ್ಣ? ಹೈವೇಲಿ ಗುಂಡಿ ಹೊಡೆದಿದಾರಲ್ಲ, ಹೆಂಗೆ ಹೋಗೋದಣ್ಣ ಆ ಕಡೆಗೆ? ರೂಟ್ ಎಲ್ಲಿಗೆ ಹೇಳು? ರೂಟು ಪಕ್ಕದ್ದು ಅದ್ರ ಆ ಕಡೆಗೆ ಏನು ಇಷ್ಟೊತ್ತಿಗೆ ಕೂತ್ಬಿಟ್ಟಿದಾರಲ್ಲ ಅಣ್ಣ. ಗೈಸ್ ಫೈನಲಿ ಇವ್ರು ಯಾರೋ ಅಣ್ಣ ಸಿಕ್ಕಿದ್ರು, ಇವರು ರೂಟ್ ಹೇಳಿದ್ರು. ಸೊ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಕಷ್ಟ ಗುರು ಈ ಥರ ಬಂದು. ಗೈಸ್ ಇದಕ್ಕೆ ಹೇಳೋದು ನಿಮಗೆ, ರೂಟು ಹೈವೇ ಸಿಕ್ಕಿದಾಗ ರಾತ್ರಿ ಟೈಮು ಶಾರ್ಟ್ಕಟ್ನ ಯಾವತ್ತೂ ಹುಡ್ಕೋಬೇಡಿ, ಹೈವೇಗೆ ಹೋಗಿ. ಯಾಕಂದರೆ ಶಾರ್ಟ್ಕಟ್ ಹುಡ್ಕೊಂಡಾಗ ನಿಮಗೆ ಏನೇನು ಆಗುತ್ತೆ ಏನು ಅಂತ. ಅಣ್ಣ ಇಲ್ಲಿ ರೋಡ್ ಇದಲ್ಲ, ಈ ರೋಡಾಗೆ ಫುಲ್ ಸ್ಟ್ರೈಟು ಹಿಂಗೋಗಿ ಮ್ಯಾಕೆ. ಹಾಂ ಎಷ್ಟನೇ ರೋಡು? 3ನೇ ರೋಡು. ಹಾಂ ಇದೇ ಥರ 3ನೇ ರೋಡು ಕಟ್ಟಾಗಿ. ಆಯ್ತಣ್ಣ. 3ನೇ ರೋಡು ಹಿಂಗೆ ಡೌನಿಗೆ ಹೋಗಿ. ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಏನೋ ಹೇಳ್ತಿದ್ನಲ್ಲ, ಅದೇ ಶಾರ್ಟ್ಕಟ್ನ ಯಾವತ್ತೂ ಹುಡ್ಕೋಬೇಡಿ ಗೈಸ್. ರೋಡ್ನಲ್ಲಿ ನಾವು ಇಲ್ಲಿ ನಾವು ಬರ್ಬೇಕಾರೆ ನಾವು ಇದನ್ನೇ ಮಾತಾಡ್ಕೊಂಡು ಬಂದಿದ್ದು ಇಷ್ಟ ತನಕ ಅಲ್ವಾ ಮಚ್ಚಿ? ಅಂದರೆ ಇಲ್ಲಿಗೆ ಯಾಕೆ ಬಂದ್ವಿ ಅಂದರೆ, ಈ ರೂಟು ಪರಿಚಯ ರೋಡು ಗೈಸ್. ನಾವು ಆಲ್ರೆಡಿ ಆಲ್ಮೋಸ್ಟ್ ಸುಮಾರು ಸರಿ ಓಡಾಡಿದ್ದೀವಿ ರೋಟಲ್ಲಿ. ಇವನು ಓಡಾಡಿದ್ದಾನೆ, ನಾನು ಸುಮಾರು ಸರಿ ಒಬ್ಬೊಬ್ಬನೇ ಓಡಾಡಿದ್ದೀನಿ. ಇದು ಆ ಕಡೆ ಡೌನ್ ರೋಡ್ ಮಚ್ಚ. ಇದು ಟೈಮ್ ಎಷ್ಟು ವೇಸ್ಟ್ ಆಯ್ತಲ್ಲ? 10 ನಿಮಿಷ ಇಲ್ಲ, 1/4 ಗಂಟೆ ವೇಸ್ಟ್ ಆಯ್ತಲ್ಲ. ಡೌನ್ ರೋಡು ಅಥವಾ ಡೌನ್ ರೋಡ್ ಅಂತೀನಿ. ಹಂಗಾಗಿ ಹೈವೇ ಸಿಕ್ಕಿದ್ರೆ ಹೈವೇಲೇ ಹೋಗಿ ಗೈಸ್. ನೈಟ್ ಹೊತ್ತಿನಲ್ಲಿ, ಹಗ್ಲು ಹೊತ್ತಲ್ಲಿ ಏನೋ ನಡೆಯುತ್ತೆ, ರಾತ್ರಿ ಹೊತ್ತಿನಲ್ಲಿ ಹಿಂಗೆ ಹೋಗ್ಬೇಕು. ಈಗ ರೂಟ್ ಸಿಕ್ತು, ಹೋಗ್ತಾ ಇದೀವಿ ನೋಡಿ. ಇವನಂತೂ ತರ್ಕೊಂಡು ಹೋಗ್ತಿದ್ದೇನೆ ಗೈಸ್, ರೋಡ್ ಟೈಮ್ ಆಲ್ರೆಡಿ ಆಗಿರೋದಕ್ಕೆ. ಗೈಸ್ ಲೊಕೇಶನಿಗೆ ಬಂದು ರೀಚ್ ಆದ್ವಿ. ಗಂಗೆ ಪೂಜೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಅಲ್ಲೇನು ವೀಡಿಯೋ ಮಾಡಲ್ಲ, ಬೆಳಗ್ಗೆ ಆದಮೇಲೆ ವೀಡಿಯೋ ಮಾಡ್ತೀನಿ. ಮತ್ತೆ ಗಂಗೆ ಪೂಜೆ ಮಾಡೋದಕ್ಕೋಸ್ಕರ ದೇವ್ರನ್ನ ಎತ್ಕೊಂಡು ಹೋಗ್ತಿದ್ದಾರೆ ಗೈಸ್. ಪಕ್ಕ ಒಂದು ಹಳ್ಳಿ ವೈಬು ಗೈಸ್. ಹಳ್ಳಿ ವೈಬ್ ಅನ್ನೋದಕ್ಕಿಂತ ಹಳ್ಳಿಗೆ ಬಂದಿರೋದು ನೋಡಿ. ದೇವಸ್ಥಾನ ಇದೆಲ್ಲ ದೇವಸ್ಥಾನ ಕಂಪ್ಲೀಟಾಗಿ. ಇದು ಮರ, ಆಲದ ಮರ, ಇದು ಆಲದ ಮರನೇ. ಇದು ಇಂಥದ್ದು ಮರ ಬರುತ್ತಲ್ಲ ಗೈಸ್, ಅದು ಇದು ಫುಲ್ಲು ದೊಡ್ಡದು. ಮತ್ತು ಇಲ್ಲಿ ನೋಡಿ ಅವ್ರು ಗಂಗೆ ಪೂಜೆ ಮಾಡ್ತಿದ್ದಾರೆ ಅವ್ರ ಸಂಪ್ರದಾಯದ ಪ್ರಕಾರ, ಶಾಸ್ತ್ರದ ಪ್ರಕಾರ. ಸೊ ಜಾನಿ ಅಲ್ಲಿ ಫೋಟೋ ತೆಗಿತಿದ್ದಾನೆ, ನಾನು ಸುಮ್ಮನೆ ಈ ಕಡೆ ಬಂದು ಕೂತ್ಕೊಬಿಟ್ಟೆ ಗೈಸ್. ನಾನು ನಿನ್ನೆ ಎಲ್ಲ ರನ್ನಿಂಗೆಲ್ಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀನ, ಅದಕ್ಕೆ ಬರೀ ಸಿಕ್ಕಾಪಟ್ಟೆ ಕಾಲೆಲ್ಲ ಹೆವಿ ನೋವು. ಹಂಗಾಗಿ ಸುಮ್ಮನೆ ಬಂದು ಕೂತ್ಕೊಬಿಟ್ಟಿದ್ದು. ನೀನು ತೆಗಿಯಪ್ಪ ಅಂತ ಹೇಳ್ಬಿಟ್ಟು. ಒಂದು ಸರಿ ಹಂಗೆ ಶಬ್ದ ಕೇಳಿಸ್ಕೊಳ್ಳಿ, ಪರಿಸರದ್ದು. ಕೇಳಿಸ್ಕೊಂಡ್ರೆ ಪಕ್ಷಿಗಳಿಂದೆಲ್ಲ ಶಬ್ದ, ಇದೆಲ್ಲ ನಮಗೆ ಸಿಗಲ್ಲ ಗೈಸ್ ಸಿಟಿ ಸೈಡಲ್ಲೆಲ್ಲ. ಅಂತ ಈ ಥರ ಹಳ್ಳಿಗಳಿಗೆ ಬಂದಾಗಲೇ ಇಂಥದ್ದೆಲ್ಲ ಚೆನ್ನಾಗಿ. ನಂಗೆ ಇಲ್ಲಿ ಬಂದಿದ ತಕ್ಷಣ ಹೆಂಗೆ ಅನ್ನಿಸ್ತು ಗೊತ್ತಾ, ಈ ಜಾಗದಲ್ಲಿ ಇದನ್ನೆಲ್ಲ ನೋಡಿದಾಗ ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ ಅನ್ನಿಸ್ತು ಗೈಸ್. ನಮ್ಮ ಬ್ಯಾಂಗ್ಳೂರು ಸೈಡಲ್ಲೆಲ್ಲ ಯಾವ ಥರ ಇರ್ತಾರೆ ಹೇಳಿ, ಈ ಕಡೆ ಇರೋದು ಅಂದ್ಕೊಂಡ್ರೆ ಪಕ್ಕದ ಏರಿಯಾನಿಗೆ ಆಗಲ್ಲ, ಈ ಕಡೆ ರೋಡ್ ಅಂದ್ಕೊಂಡ್ರೆ ಆ ಕಡೆ ಪಕ್ಕದ ರೋಡನಿಗೆ ಕಂಡ್ರೆ ಆಗಲ್ಲ. ಅಂಥ ವರ್ಸ್ಟಾಗಿರುತ್ತೆ ಜಾಗ ಬೆಂಗಳೂರು ಆ ಥರದಲ್ಲೆಲ್ಲ. ಫ್ಯಾಕ್ಟ್ ಹೇಳ್ತಿರೋದು ಗೈಸ್, ಬೆಂಗಳೂರು ಅಂತಲ್ಲ, ಇನ್ನು ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲೆಲ್ಲ. ಬಟ್ ಈ ಜಾಗದಲ್ಲಿ ನೋಡಿ ಎಷ್ಟು ಹೊಂದಾಣಿಕೆಯಿಂದ ಮಾಡ್ತಿದ್ದಾರೆ. ನಂಗೆ ಇದು ನೋಡಿ ಒಂಥರ ಖುಷಿ ಆಯ್ತು, ಇದು ಹೊಂದಾಣಿಕೆಯಿಂದ ಮಾಡ್ತಿರೋದು. ನಾನು ಅಲ್ಟಿಮೇಟಾಗಿ ಜೋರಾಗೆಲ್ಲ ಮಾತಾಡೋಂಗಿಲ್ಲ, ಯಾಕಂದರೆ ಪಾಪ ಅವ್ರವ್ರ ಕೆಲಸ ಇರುತ್ತೆ. ನಾವು ಕೆಲಸ ಆಡ್ಕೊಂಡ್ರೆ ಅದು ಮಜಾ ಬರೋಲ್ಲ. ಈಗಷ್ಟೇ ನಮ್ಮ ಜಾನಿ ಒಂದು ಫೋಟೋ ತೋರಿಸ್ತಾ ಒಬ್ರು ತಾತಂದು. ಆ ಫೋಟೋ ನೋಡಿ ಕಂಗಾಲಾಗಿ ಹೋಗ್ಬಿಟ್ಟೆ ಗೈಸ್. ನಾನು ವರ್ಕೌಟ್ ಹೋಗೋದೇ ವೇಸ್ಟ್ ಅನ್ಸ್ಬಿಡ್ತು. ಮತ್ತೆ ನಂಗೆ ಸೀರಿಯಸ್ಲಿ ಇಷ್ಟು ಒಳಗೆ ಹಂಗೆ ಅನ್ಸಿಟ್ಕೊಂಡು ಸಿಕ್ಸ್ ಪ್ಯಾಕ್ ಅಲ್ಲ, ಚೆಸ್ಟ್ ಎಲ್ಲ ನೋಡ್ಬಿಟ್ರೆ ಆ ತಾತಂದು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಗೈಸ್. ಬ್ರೂಸ್ಲಿ ಥರ ಏನೇ ಅನ್ನಿ, ಬಟ್ ಬೆಳಗ್ಗೆನೇ ಹಳ್ಳಿಗಳಲ್ಲಿ ಓಡಾಡೋದು ನಿಜವಾಗ್ಲೂ ಮಸ್ತಾಗಿರುತ್ತೆ ಗುರು. ನೆಕ್ಸ್ಟ್ ಸೂಪರ್ ಆಗಿರುತ್ತೆ ನೋಡೋಕ್ಕೆ ಹಳ್ಳಿಗಳು. ಒಂಥರ ಅಟ್ಮಾಸ್ಫಿಯರ್ ಇರ್ತಾರೆ ಬೆಳಗ್ಗೆ, ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಒಂದು 5 ನಿಮಿಷ ತಡೀರಿ, ಆಮೇಲೆ ತೋರಿಸ್ತೀನಿ ತಾತನ ತೋರಿಸ್ತೀನಿ ತಡ್ರಿ ನಿಮಗೆ. ಸನ್ರೈಸ್ ನೋಡಿ ಗೈಸ್, ಇಲ್ಲಿ ಎಂತ ಇದೆ ವ್ಯೂ ಪಾಯಿಂಟು. ಯಪ್ಪ ಸಖತ್ತಾಗಿದೆ ಅಲ್ಲ ಮುಂಚೆ. ಏನೇ ನೀವು ಗೈಸ್,
ನಾವು ಕಣ್ಣಲ್ಲಿ ನೋಡೋದಕ್ಕೂ ಲೆನ್ಸಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಕ್ಯಾಮ್ರಾದಲ್ಲಿ ನಿಮಗೆ ತೋರ್ಸೋಕ್ಕೂ ನಾವು ಲೈವಲ್ಲಿ ಕಣ್ಣಲ್ಲಿ ನೋಡೋದಕ್ಕೂ. ಬಟ್ ಹೊರಗಡೆಯಿಂದ ಅಟ್ಮಾಸ್ಫಿಯರ್ ನೋಡಿ ಏನು ಚೆನ್ನಾಗಿದೆ, ಸೂಪರ್ ಆಗಿತ್ತಲ್ಲ. ಇಲ್ಲಿಂದ ಅಲ್ಲಿಗೆ ಎಲ್ಲ ಹಳ್ಳಿಗಳು, ನಾನು ಗೊತ್ತಿರೋ ಪ್ರಕಾರ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಡೂಪ್ಲೆಕ್ಸ್ ಇದೊಂದೇನಾ ಅಂತ ಇದ್ದಾವೆ. ಬಟ್ ಸ್ಟಿಲ್ ಇಲ್ಲಿ ನನ್ನ ಕಣ್ಣಿಗೆ ಕಾಣ್ತಿರೋದು ಇದೊಂದೇ ದೊಡ್ಡದಾಗಿರೋದು ಮನೆ. ಚೆನ್ನಾಗಿ ನಮ್ಮ ಜಾನಿ ನೋಡಿ ಏನು ಮಾಡ್ತಿದ್ದಾನೆ, ಫೋಟೋ ತೆಗಿತಿದ್ದಾನೆ ಬೇಬಿ ಜಾನಿನ. ಸುತ್ತ ನೀವು ಎಕಡೆ ನೋಡಿದ್ರು ನಿಮಗೆ ಹಳ್ಳಿ ಗಾಯಿಸಿದ್ದು, ಈ ಕಡೆನೇ ನೋಡಿದ್ರು ಹಳ್ಳಿ. ಇಲ್ಲೆಲ್ಲ ಗದ್ದೆಗಳಿದೆ ಮತ್ತು ಈ ಕಡೆ ಎಲ್ಲ ಸಣ್ಣ ಮನೆಗಳು ಮತ್ತು ಈ ಕಡೆಗಳು ಅಷ್ಟೇ. ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ರೋಡ್ ಸೈಡಿಂದ ನೋಡಿದ್ರೆ ನಿಮಗೆ ಹಳ್ಳಿಗಳಲ್ಲಿ ಮನೆಗಳು ಕಾಣಿಸಲ್ಲ. ಒಂಚೂರು ಮುಂದೆ 1-2 ಕಿಲೋಮೀಟ್ರ್ ಒಳಗೆ ಬರಬೇಕು, ಆವಾಗ ನಿಮಗೆ ಹಳ್ಳಿಗಳಲ್ಲಿ ಎಷ್ಟು ಮನೆಗಳಿದೆ ಅಂತ ಗೊತ್ತಾಗುತ್ತೆ. ನಾನು ರಾತ್ರಿ ಬರೋಕ್ರೆ ಇಷ್ಟೆಲ್ಲ ಮನೆಗಳಿದಾವೆ ಅಂತಲೇ ಗೊತ್ತಾಗಿಲ್ಲ. ನಿಂಗೆ ಗೊತ್ತಿತ್ತ ಮಚ್ಚೆ? ರಾತ್ರಿ ಖಾಲಿ ಖಾಲಿ ಥರ ಅನಿಸ್ತಾನೆ. ನಾನು ಅದೇ ಅಂದ್ಕೊಂಡೆ. ಅಲ್ಲೂ ಅಷ್ಟೇ. ಬಟ್ ಇಲ್ಲಿ ಬಂದಾಗ ಗೊತ್ತಾಗ್ತದೆ ಇದು ಫುಲ್ಲು ಕಂಪ್ಲೀಟಾಗಿಲ್ಲ, ಎಲ್ಲ ಫುಲ್ಲು ಮಸ್ತಾಗಿದೆ. ಮಚ್ಚ ಅಲ್ಲಿ ನೋಡಿಲ್ಲ, ಅಲ್ಲಿ ಮಿಷ್ಟಿಂದ ತೆಂಗಿನ ಮರ ಎಲ್ಲ ಏನು ಚೆನ್ನಾಗಿ ಕಾಣ್ತಿದೆ. ಮಿಸ್ ಇಲ್ಲಿ ನೋಡಿ ಈ ವ್ಯೂ ಎಲ್ಲ ಏನು ಚೆನ್ನಾಗಿದೆ. ಇನ್ನೂ ಅರ್ಲಿ ಮಾರ್ನಿಂಗು ಇನ್ನೂ ಮಜವಾಗಿರುತ್ತೆ ಇಲ್ಲಿ ನೋಡೋಕ್ಕೆ. ಇದಿಷ್ಟು ಇವರ ಮನೆ. ಇಲ್ಲಿ ನೋಡಿ ಔಟ್ಸೈಡು ಮೇಲೆ ಟೆರೆಸ್ ಮೇಲೆ ಈ ಥರ ಇದೊಂದು ಹಾಕ್ಕೊಂಡಿದ್ದಾರೆ ಮೇಲೆ. ಗೈಸ್ ಇಲ್ಲಿ ನೋಡಿ ತಾತನ ಬಾಡಿ ಹೆಂಗಿದೆ, ಝೂಮ್ ಮಾಡ್ತೀನಿ. ಮಸಲ್ಸ್ ನೋಡಿ ಗೈಸ್ ಈ ತಾತಂದು, ಯಪ್ಪ ಯಾರು ವರ್ಕೌಟ್ ಮಾಡೋರ್ಗೂ ಬರೋಲ್ಲ ಆ ಥರ ಇದೆ. ವಯಸ್ಸೇನು ಒಂದು 70 ಇಲ್ವಾ ಮಚ್ಚಿ ಇವರಿಗೆ? ಅಷ್ಟೇ. 70 ಇರುತ್ತಲ್ಲ. ಬಟ್ ಮಸಲ್ ನೋಡಿ ಗೈಸ್ ಹೆಂಗಿದೆ ಇವ್ರದ್ದು, ಯಪ್ಪ. ನಾವು ಜಿಮ್ಮಿಗೆ ಹೋಗೋದು ವೇಸ್ಟಾ ಅಂತ ಇದನ್ನೆಲ್ಲ ನೋಡಿದ್ರೆ, ವರ್ಕೌಟ್ ಮಾಡೋದು ಹಗಲು ರಾತ್ರಿ ತೋಟದಲ್ಲಿ ಕೆಲಸ ಮಾಡಿ, ಗದ್ದೆ ಕೆಲಸ ಮಾಡಿ, ಗುಂಡಿ ಹೊಡೆದು, ಹಸು ಮೇಯಿಸಿ, ಎಲ್ಲ ಎಫರ್ಟ್ ಹಾಕಿ 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 ಬಂದು ಇದ್ಯಾಕೆ ಇಲ್ಲೇ ಬಿಟ್ಟು ಹೋಗ್ತಿದ್ಯಾ? ಎಫರ್ಟ್ ಹಾಕಿ 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 ಈಗ ಫ್ಲ್ಯಾಶಿನ ವ್ಯಾಲ್ಯೂ ಫ್ಲ್ಯಾಶ್ ಈಗ ಬೆಳಗ್ಗೆ ಟೈಮಲ್ಲಿ ಅವಶ್ಯಕತೆ ಇಲ್ಲ ಅಂತೇಳಿ ಬಿಟ್ಟು ಹೋಗ್ತಾನೆ. ಕೆಳಗೆ ಏನೋ ಪೂಜೆ ಮಾಡ್ತಿದ್ದಾರೆ, ಹಾಗಾಗಿ ಕೆಳಗಡೆ ತೋರ್ಸೋಕ್ಕೆ ಹೋಗಲಿಲ್ಲ. ನೋಡಿ ಡೂಪ್ಲೆಕ್ಸ್ ಮನೆ ಗೈಸ್, ಅಡಿಯಿಂದ ನಾನು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ಈಗ. ಇದು ಔಟ್ಸೈಡ್ ಮಚ್ಚಿ. ಇಲ್ಲಿ ಈ ವ್ಯೂ ನೋಡ್ದ, ಇದು ಬಾಲ್ಕನಿ ಗೈಸ್. ಇಲ್ಲಿಂದ ನೋಡಿದ್ರೆ ಇಡೀ ಊರು ಕಾಣುತ್ತೆ, ಮೇಲೂ ಕಾಣುತ್ತೆ ಕೆಳಗೂ ಕಾಣುತ್ತೆ. ಇದು ಬಾಲ್ಕನಿ, ಆರಾಮಾಗಿ ಬಂದು ಇಲ್ಲಿ ರೆಸ್ಟ್ ಮಾಡೋದು. ಈ ಥರ ಇದ್ದರೆ ಸಾಕಲ್ಲ ಮಚ್ಚ, ಒಬ್ರು ಮನೆಗೆ ಸಾಕ್ತಾನೆ ಒಬ್ರಿಗೆ. ಇಷ್ಟಿದ್ರೆ ಒಬ್ರಿಗೆ ಅಂದರೆ ಒಂದು ಫ್ಯಾಮಿಲಿಗೆ. ಬಟ್ ಚೆನ್ನಾಗಿದೆ ಮತ್ತು ಸಖತ್ತಾಗಿ ಕಟ್ಸಿದ್ದಾರೆ. ಕಲರು ಪ್ರತಿಯೊಂದು ಗೈಸ್ ಪ್ರೀ ಪ್ಲ್ಯಾನ್ ಮಾಡಿ ನೀಟಾಗಿ ಎಲ್ಲ ಏನೇನು ಬೇಕು. ಒಂದೊಂದ್ಸರಿ ಹಳ್ಳಿಗಳಲ್ಲಿ ಹೆಂಗೆ ಬೇಕು ಹಂಗೆ ಕಟ್ಬಿಡ್ತಾರಲ್ಲ, ಆ ಥರ ಕಟ್ಟಿಲ್ಲ ಇವರು, ನೀಟಾಗಿ ಮಾಡಿದ್ದಾರೆ. ಇದೆಲ್ಲ ಮೇಲೆ ಈ ಥರ ಫ್ಯಾನು ಗೀನೆಲ್ಲ ಕೊಟ್ಟು, ಇದು ಒಂದು ಬೆಡ್ರೂಮು. ಇದೊಂದು ಸಪ್ರೇಟಾಗಿ ಒಂದು ಬೆಡ್ರೂಮ್ ಇದೆ. ಇದೊಂದು ಬೆಡ್ರೂಮ್ ಆದಮೇಲೆ ಇಲ್ಲಿ ಕಿಚನ್. ವಾವ್ ಇಲ್ಲಿ ನೋಡಿ ಕಿಚನ್ನು ಏನು ಸಖತ್ತಾಗಿ ಮಾಡ್ಕೊಂಡಿದ್ರು ಇವರು. ಸೀರಿಯಸ್ಲಿ ಸಖತ್ತಾಗಿದೆ ಕಿಚನ್ನು. ಕೆಳಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಕೆಳಗೂ ಸೇಮ್ ಬರುತ್ತೆ, ಮತ್ತು ಅಲ್ಲೆಲ್ಲ ಫ್ಯಾಮಿಲಿಗಳಿದಾರಲ್ಲ, ಹಂಗಾಗಿ ತೋರ್ಸೋಕ್ಕೆ ಹೋಗಲ್ಲ ನಾನು. ಚೆನ್ನಾಗಿದೆ ಮನೆ ನೋಡೋಕ್ಕೆ ಗೈಸ್. ನಿಮ್ಗೆ ಏನಾದ್ರು ರೌಂಡಾಗಿ ಬೂಂದಿ ಬಿಡೋದು ಹೆಂಗಂತ ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿ ಇದೇ ಥರ ಅಲ್ಲೊಂದು ಇದಿದೆ ನೋಡಿ. ಅದು ಏನಂತ ಅವಣ್ಣಂಗೆ ಗೊತ್ತು, ನಾನು ಎಲ್ಲಿ ಹೇಗೆ ಮುಖ ನೋಡಿದ್ರೆ ಭಯ ಪಡತ್ತೆ ಬಿಡ್ಸೋತಾರೆ ನೋಡಿ ಗೈಸ್. ಅದು ಹಾಕು ಹಿಂಗೆ ಸುತ್ತಿದ್ರೆ ಅಲ್ಲಿ ನೋಡಿ ಕೆಳಗೆ ಡ್ರಾಪ್ಲೆಟ್ಸ್ ತಾಗ ಎಳಿತಾ ಇರುತ್ತಲ್ಲ, ಅದರಿಂದ ಬೂಂದಿ ಇಲ್ದೋಗುತ್ತೆ. ಆಯಿತಾ, ಈಗ ಕಂಪ್ಲೀಟ್ ಆಗಿ ನೋಡಿ ವಿತಿನ್ ಸೆಕೆಂಡ್ಸ್, ಎಷ್ಟು ಒಂದು 15 to 20 ಸೆಕೆಂಡ್ಸ್ ಅಷ್ಟೇ ವೆಯ್ಟ್ ಮಾಡಿದ್ರೆ ಅದಾದಮೇಲೆ ಎತ್ತುತ್ತಿದ್ದಾರೆ ಅವರು. ಗಾಯ್ಸ್ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ತಾತ ಇಲ್ಲಿ ಕುಡ್ದು ನಡೆಯೋಕ್ಕೆ ಶಕ್ತಿ ಇಲ್ಲ, ಅಲ್ಲಿ ಹೋಗಿ ಜಗಳ ಆಡ್ತಿರ್ತಾವೆ ಯಾರ ಕೈಲೋ, ಹೊಡೆದಾಡ್ತಾ ನೋಡ್ರಿ, ಕೈ ಎತ್ತಿ ಹೊಡಿಯೋಕೆ ಹೋಗ್ತಾ ಯಾರಿಗೋ ಕೈಲಾಗ್ದೆ ನೈ ಪರ್ಚ್ಕೊಂಡಂತೆ, ಹಂಗಾಯ್ತು ಆ ತಾತನ ಕತೆ. ನಡೆಯೋಕ್ಕಾಗ್ತಿಲ್ಲ ಪಾಪ, ಅವ್ನು ಯಾರಿಗೋ ಕೆನ್ನೆ ಹೊಡಿತಿದ್ದೆ. ಜಾನಿ ಇಲ್ಲಿ ನೀರು ತರೋಕೆ ಹೋಗಿದ್ದಾನೆ ಗೈಸ್. ನೀರು ತಗೊಂಡು ಮನೆಗೆ ಹೋಗ್ಬಿಡೋಣ. ಆಲ್ಮೋಸ್ಟ್ ಗೈಸ್ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದು ಗೊತ್ತಾ ಕೆಲಸಕ್ಕೆ? 2:30ಗೆ ಬಂದಿದ್ದು. ಅಲ್ಲಿಂದ ಬಿಟ್ಟಿದ್ದು, ಎದ್ದಿದ್ದು 2:30ಗೆ, ಕೆಲಸಕ್ಕೆ ಹೊರಟಿದ್ದು 3 ಗಂಟೆಗೆ ಹೊರಟಿದ್ದು ಗೈಸ್. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಿದ್ದೆ ತಲೆಯಲ್ಲಿ ಹಂಗೆ ಎಳಿತೈತೆ.
ಕೋಲ್ಡ್ ಇರಲಿಲ್ವಾ? ಇಲ್ಲ ಮಚ್ಚ, ಇಲ್ಲಿ ಇದಿದೆ, ಫ್ರಿಜ್ ಇದೆ. ಹ್ಞೂ. ಕೋಲ್ಡ್ ಇಟ್ಟವನಂತಾರೆ ಅಲ್ಲಿ ಯಾವನಿಲ್ಲ. ಗೈಸ್ ಫೈನಲಿ ಎಲ್ಲ ಫಂಕ್ಷನ್ಗಳಿಂದ ವೀಡಿಯೋ ಶೂಟ್ ಎಲ್ಲ ಮುಗಿಸಿ ಬಂದಾಯಿತು ಮನೆಗೆ ಬರೋ ಟೈಮಲ್ಲಿ ಸಿಕ್ಕಾಬಿಟ್ಟೆ ಮಳೆ ಬಂತು. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು. ಚಾರ್ಜರ್ ಹಾಕೋಕ್ಕೆ ಚಾರ್ಜರ್ ಕೂಡ ತಗೊಂಡೋಗಿರಲಿಲ್ಲ. ಚಾರ್ಜರ್ ಹಾಳಾಗಿದೆ, ನಿಮಗೆ ಗೊತ್ತಲ್ಲ. ಸೊ ಹಾಗೆ ಬಂದ್ಬಿಟ್ಟೆ, ಸಿಕ್ಕಾಬಿಟ್ಟೆ ಮಳೆ ಬಂದ್ಬಿಡ್ತು ಗೈಸ್ ಚಿಕ್ಕಮಂಗ್ಳೂರಲ್ಲೂ. ಮತ್ತು ಹಾಸನಿಂದ ಒಂಚೂರು ಈ ಕಡೆಯಿಂದ ಹಾಸನ ಚಿಕ್ಕಮಂಗ್ಳೂರು ಮಿಡ್ಡಲ್ಲಿ ಸಿಕ್ಕಾಬಿಟ್ಟೆ ಮಳೆ ಸ್ಟಾರ್ಟಾಗಿ ಸಿಕ್ಕಾಬಿಟ್ಟೆ ಮಳೆ ಬಂದ್ಬಿಡ್ತು. ಈಗ ಲೈಟಾಗಿ ನಿಂತಿದೆ, ಈಗ ಲೈಟಾಗಿ ಬರ್ತಾಯಿದೆ. ಬಟ್ ಸ್ಟಿಲ್ ಸಿಕ್ಕಾಬಿಟ್ಟೆ ಮಳೆ ಬಂತು. ಬಟ್ ಫೋನು ಅನ್ಫಾರ್ಚುನೇಟ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಫೈನಲಿ ಮನೆಗೆ ಬಂದಿದ್ದೀನಿ. ನೋಡಿ ಕರೆಂಟ್ ಇಲ್ಲ ಮನೆಯಲ್ಲಿ, ಅಪ್ಪ ಅಮ್ಮನೂ ಬಂದಿಲ್ಲ ಆಫೀಸಿಂದ. ಇವತ್ತಿಗೆ ಇಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್.